ವೀಕ್ಷಕ ಬಂಧುಗಳೇ, ಅನಾವರಣಕ್ಕೆ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಗಳಲ್ಲಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹರಿಹಳ್ಳಿಯಲ್ಲಿ ನಡೆಯೋ ಆಧ್ಯಾತ್ಮಿಕ ಉತ್ಸವ ನೀವೆಲ್ಲ ನೋಡಿದ್ರಿ. ಕೆಂಚಾಂಬಿಕೆಯ ಮೂಲಸ್ಥಾನದಿಂದ ಕೆಂಚಾಂಬಿಕೆಯ ಸನ್ನಿಧಿಯವರೆಗೆ ನಡೆಯೋ ಆಧ್ಯಾತ್ಮಿಕ ಪಯಣ ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೇನೆ. ಈಗ ಕೆಂಚಾಂಬಿಕಾ ಸನ್ನಿಧಾನದಲ್ಲಿ ನಡೆದ ಜಾತ್ರಾ ಮಹೋತ್ಸವ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ನಡೆಯೋ ಈ ಆಧ್ಯಾತ್ಮಿಕ ಉತ್ಸವಕ್ಕೆ ತನ್ನದೇ ಆದ ಮಹತ್ವ ಇದೆ. ಇಲ್ಲಿ ಮೂಲಸ್ಥಾನದಿಂದ ತನ್ನ ದೇಗುಲಕ್ಕೆ ಬಂದ ಕೆಂಚಾಂಬಿಕೆಯ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ದೇವಿಯಿಂದ ಅನುಗ್ರಹ ಪಡೆದವರು ಹರಕೆ ತೀರಿಸ್ತಾರೆ. ಬಹಳಷ್ಟು ಮಂದಿ ದೇವಿಯ ಅನುಗ್ರಹಕ್ಕಾಗಿ ಹರಕೆ ಕಟ್ಕೊಳ್ತಾರೆ. ಇದು ಶಕ್ತಿ ದೇವತೆಯರ ಅತ್ಯಂತ ಪ್ರೀತಿಯ ತಾಣ. ವಾರದಲ್ಲಿ 3 ದಿನ ಮಾತ್ರ ಈ ದೇಗುಲದಲ್ಲಿ ಪೂಜೆ ಪುನಸ್ಕಾರಗಳಿರುತ್ತವೆ. ಇದೇ ಕಾರಣಕ್ಕೆ ಸುಗ್ಗಿ ಜಾತ್ರೆಗೆ ಹೆಚ್ಚಿನ ಆದ್ಯತೆ. ಇಲ್ಲಿನ ಸ್ಥಳ ಪುರಾಣ ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಾ. ದೇವಿಗೆ ಅದರದೇ ಆದಂಥ ತುಂಬ ಶಕ್ತಿ ಇದೆ ಮತ್ತು ಹಲವಾರು ಕುಟುಂಬಗಳು ಆ ತಾಯಿಗೆ ನಡ್ಕೊಂತಾರೆ ಮತ್ತು ಹಲವಾರು ಹರಕೆಗಳನ್ನ ತೀರಿಸಲಿಕ್ಕೆ ಸಮೇತ ತುಂಬ ದೂರದಿಂದ ಈ ಜಾತ್ರೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಹೋಗ್ತಕ್ಕಂಥ ಪ್ರತೀತಿ ಕೂಡ ಇದೆ. ಹಾಸನಾಂಬೆ ಯಾವ ರೀತಿ ಇವತ್ತು ಪ್ರಸಿದ್ಧಿ ಆಗಿದ್ದಾರೆ ಅಷ್ಟೇ ಶಕ್ತಿ ಕೂಡ ತಾಯಿ ಕೆಂಚಾಂಬೆಗೂ ಕೂಡ ಇದೆ. ವಾರದಲ್ಲಿ 3 ದಿವಸ ಮಾತ್ರ ಓಪನ್, ಶುಕ್ರವಾರ, ಭಾನುವಾರ ಮತ್ತು ಬುಧವಾರ, ವಾರದಲ್ಲಿ 3 ದಿವಸ ಮಾತ್ರ ಓಪನ್ ಇರುತ್ತೆ. ಇಲ್ಲಿ ಇದುವರೆಗೆ ಮಕ್ಕಳಾಗಿದೆ, ಇಬ್ಬರು ಮಕ್ಕಳಾಗಿದೆ, ಮದುವೆ ಆಗಿದೆ, ಮತ್ತೆ ಕೋರ್ಟು ಕಚೇರಿ ಇದಾದಂಥ ಒಂದು ಸಣ್ಣ ಇನ್ಸಿಡೆಂಟ್ ಹೇಳಬೇಕು ಅಂತಂದ್ರೆ, ಒಬ್ಬರು ವಿರಾಜಪೇಟೆಯಿಂದ ಬಂದಿದ್ರು. ಇಲ್ಲಿ ವಿರಾಜಪೇಟೆಯಿಂದ ಬಂದ ದಿವಸ ಅವ್ರಿಗೇನು ಅಂತಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಕನ್ಸಲ್ಟೇಷನ್ ನಡೀತಾ ಇತ್ತು, ಕೆಲಸಗಳು ನಡೀತಾ ಇತ್ತು. ಆದ್ರೆ ದೇವಸ್ಥಾನದ ಬಾಗಿಲು ತೆಗ್ದಿಲ್ಲ. ದೇವಸ್ಥಾನ ಬಾಗಿಲು ತೆಗ್ದಿಲ್ಲ, ಏನ್ ಮಾಡೋದು, ದೇವಸ್ಥಾನ ಬಾಗಿಲು ತೆಗ್ದಿಲ್ಲ ಇವತ್ತು ಅಂತೇಳಿ ಅವರು ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ಹರಕೆ ಮಾಡ್ಕೊಂಡು ಹೋದ್ರು. ನನ್ಗೊಂದು ಕೋರ್ಟಿನ ಇದಿದೆ, ಏನಾದ್ರೂ ಅನುಕೂಲ ಆಯ್ತು ಅಂತ ನಾನು ಬಂದು ಒಂದು ಹರಕೆಯನ್ನು ಪೂರೈಸ್ಕೊಂಡು ಬಂದು ಆದ 2 ವಾರಕ್ಕೆ ಮತ್ತೆ ವಾಪಸ್ ಬಂದ್ರು ಇಲ್ಲಿಗೆ ಬಂದು ಇದನ್ನು ಮಾಡ್ಕೊಂಡು ಹರಕೆ ನಂದು ಕೋರ್ಟಿನ ವ್ಯವಸ್ಥೆ ಆಯಿತು. ಹಾಗಾಗಿ ನಾನು ಹರಕೆ ತೋರ್ತೀನಿ. ಇನ್ನೊಂದು ಇನ್ಸಿಡೆಂಟ್ ಅಂತಂದ್ರೆ, ಇವಾಗ ಪುಷ್ಪಗಿರಿ ಎಸ್ಟೇಟ್ ಅಂತಿದೆ. ಈ ದೇವಸ್ಥಾನಕ್ಕೂ ಅವ್ರಿಗೆ ಏನು ಸಂಬಂಧನೇ ಇಲ್ಲ. ಅವರಿರೋದು ತಮಿಳುನಾಡು ಕೊಯಮತ್ತೂರಲ್ಲಿ ಇರೋದು. ಕೊಯಮತ್ತೂರಿಂದ ವಾರಕ್ಕೊಂದು ದಿವಸ ಇಲ್ಲಿ ಎಸ್ಟೇಟಿಗೆ ಬರ್ತಾರೆ. ಎಸ್ಟೇಟಿಗೆ ಬಂದು ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಮೈಯಲ್ಲಿ ಒಂದು ವೈಬ್ರೇಷನ್ ಶುರುವಾಗಿದೆ. ಏನಕ್ಕಾಗ ವೈಬ್ರೇಷನ್ ಶುರುವಾಗಿದೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಹೀಗೆ ಆಗ್ತಾ ಇದೆಯಲ್ಲ, ನಾನು ಏನು ಈ ರೋಡಲ್ಲಿ ಹೋದ ತಕ್ಷಣ ಆಗುದು. ಆಮೇಲೆ ಅವ್ರೇನ್ ಮಾಡಿದ್ರು, ಒಂದು ದಿವಸ ಬಸ್ ನನಗೆ ಹೀಗೆ ಆಗ್ತಾ ಇದೆ, ಏನು ಶಕ್ತಿ ದೇವತೆ ಇದಾಗಿದೆ, ಮಾಡಿ ಸಮಸ್ಯೆಗಳು ಇದ್ದಂಥ ಬಗೆಹರಿದು ಈಗ ಯಾವತ್ತು ಇದಕ್ಕೆ ಬಂದು ಎಸ್ಟೇಟಿಗೆ ಬಂದು ಸಹ ದೇವಸ್ಥಾನಕ್ಕೆ ಬರದಲ್ಲ ಹೋಗ್ತೀವಿ. ಒಂದು ರೌಂಡ್ ಆದ್ರೂ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಪ್ರತಿ ಸಂಬಂಧ. ದೇವಸ್ಥಾನ ಸಮಿತಿಯಿಂದ ಪ್ರತಿ ಜಾತ್ರಾ ಮಹೋತ್ಸವಕ್ಕೂ ಭಕ್ತಿಪೂರ್ವಕ ಸಿದ್ಧತೆ ಆಗಿರುತ್ತೆ. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ಹಾಸನ ಜಿಲ್ಲಾಧಿಕಾರಿಗಳು, ಉಪ ವಿಭಾಗಾಧಿಕಾರಿಗಳು, ಆಲೂರು ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳ ಸಮೂಹ ಇಲ್ಲಿಗೆ ಭೇಟಿ ನೀಡುತ್ತೆ. ಭಕ್ತರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೆ. ಹಾಗೆ ಜಾತ್ರೆ ಮೈದಾನ ತಲುಪಾದ್ಮೇಲೆ ಪೂಜಾ ಕೈಕರ್ಯಗಳು ಪ್ರಾರಂಭವಾಗ್ತದೆ. ಪೂಜಾ ಕೈಕರ್ಯಗಳ ಶುರುವಾದ ನಂತರ ಮಧ್ಯಾಹ್ನ 1:00ವರೆಗೆ ಮಹಾಮಂಗಳಾರತಿ ಆಗ್ತದೆ ಇವತ್ತು. ಆದ ನಂತರ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರೂ ಸಮೇತ ಅದಕ್ಕೆ ಸಾಕ್ಷಿ ಇದ್ದಾರೆ. ಇವತ್ತು ತಹಶೀಲ್ದಾರು, AC ಮೇಡಮ್ ಮತ್ತು ಜಿಲ್ಲಾಧಿಕಾರಿಗಳು, ಮುದ್ರಾಳಿ ತಹಶೀಲ್ದಾರ್ ಹಾಸನ, CS, ಕಾರ್ಯನಿರ್ವಾಹಕ ಅಧಿಕಾರಿ ಎಲ್ಲರೂ ಸಮೇತ ಅದಕ್ಕೆ ಸಾಕ್ಷಿ ಇರ್ತಾರೆ. ಒಂದು ಬನ್ನಿ ಮಂಟಪ ಇದೆ. ಬನ್ನಿ ಮಂಟಪದಿಂದ ಸಿಲ್ಪಟ್ನ ದೇವ್ರನ್ನ, ವೀರಭದ್ರ ದೇವರು ಅಂತ ಅದನ್ನ ಕರೆತಂದು
ವಾದ್ಯಗೋಷ್ಠಿಗಳೊಂದಿಗೆ ಮತ್ತೆ ಕೆಂಡನಾಯ ಪದ್ಧತಿ ಇದೆ. ಅದಾದ ನಂತರ ಪೂಜಾ ಇನ್ನು ಎಲ್ಲ ಒಂದು ಬಂದಂಥ ಸಾರ್ವಜನಿಕರಿಗೆ ದರ್ಶನ ಮಾಡುವ ಭಾಗ್ಯವನ್ನು ವ್ಯವಸ್ಥೆ ಮಾಡಿಕೊಟ್ಟಿರಲಾಗಿದೆ. ಹಾಗೆ ಅನ್ನದಾಸೋಹ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇತ್ತು. ಮತ್ತು ನೆಕ್ಸ್ಟ್ ಜಾತ್ರೆ, ದೊಡ್ಡ ಜಾತ್ರೆ 48 ಹಳ್ಳಿನಲ್ಲೂ ಸಮೇತ ಸುಗ್ಗಿ ಆಗ್ತದೆ. 48 ಹಳ್ಳಿನಲ್ಲೂ ಆಚಾರ ವಿಚಾರ ಇರ್ತದೆ. 48 ಹಳ್ಳಿನಲ್ಲೂ 8 ದಿವಸ ಒಗ್ಗರಣೆ ಹಾಕಂಗಿಲ್ಲ, ಬಸಿ ಕೊನೆ ಕಡಿಯಂಗಿಲ್ಲ, ಒಲೆ ಮೇಲೆ ಹಂಚೆತ್ತಿ ರೊಟ್ಟಿ ಮಾಡಂಗಿಲ್ಲ, ಕಡುಬು ಮಾಡಂಗಿಲ್ಲ. ಈ ಪದ್ಧತಿ ಮತ್ತು ಮಾಂಸ ಮತ್ತು ಮದ್ಯನ ತ್ಯಜಿಸಿ ಜನ ಒಂದು 8 ದಿವಸ ಆಚಾರ ವಿಚಾರದಲ್ಲಿದ್ದು ಒಂದು ದೇವಿಯ ಪಾದ ಸ್ಪರ್ಶ ಮಾಡ್ತಾರೆ. ಗೆಳೆಯರೇ, ಇದು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹರಿಹಳ್ಳಿಯಲ್ಲಿ ನಡೆಯೋ ಆಧ್ಯಾತ್ಮಿಕ ವೈಭವ. ಇಲ್ಲಿನ ಸ್ಥಳ ಮಹಾತ್ಮೆ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದೇ ಕಾರಣಕ್ಕೆ ನಿಜವಾದ ಭಕ್ತರು ಕೆಂಚಾಂಬಿಕೆಯ ದರ್ಶನ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದು ಸ್ಥಳೀಯ ಶಾಸಕರ ಅಭಿಪ್ರಾಯ. ನೋಡಿ, ನಮಗೆ ಅದು ಯಾವ ಇಸ್ವಿಯಲ್ಲಿ ನಿರ್ಮಾಣ ಆಗಿದೆ ದೇವಸ್ಥಾನ ಅಂತಕ್ಕಂಥ ನಮಗೂ ಕೂಡ ಕರೆಕ್ಟಾಗಿ ಮಾಹಿತಿ ಇಲ್ಲ. ಆದ್ರೂ ಒಂದು ಸತ್ಯ, ಕನಿಷ್ಠ 1200 ವರ್ಷಗಳ ಹಿಂದೆ 1200 ವರ್ಷಗಳ ಹಿಂದೆ ಅಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಮಾಹಿತಿ. ಆದರೆ ಆಲೂರು ತಾಲೂಕಿಗೆ ಬರ್ತಕ್ಕಂಥದ್ದು ಕೆಂಚಮ್ಮನಹೊಸಕೋಟೆ ಹೋಬಳಿ. ಬಟ್ ಆ ಒಂದು ಪ್ರಕೃತಿನೇ ತುಂಬ ರಮಣೀಯವಾಗಿದೆ, ತುಂಬ ಚೆನ್ನಾಗಿದೆ. ಆ ಭಾಗ ಮತ್ತೆ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದೆ 50ರಿಂದ 100 ಎಕರೆ ಹೆಚ್ಚಿನ ನಿಮಿಷ ಜಾಗ ಇದೆ. ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಇದೆ. ಎಲ್ಲವೂ ಕೂಡ ಮರಗಳಿದಾವೆ ಇಲ್ಲಿ. ಬಟ್ ತುಂಬ ಒಳ್ಳೆ ವಾತಾವರಣದಲ್ಲಿದೆ ಮತ್ತು ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ. ಇದು ಇಲ್ಲಿನ ಸ್ಥಳ ಮಹಾತ್ಮೆಯ ಬಗ್ಗೆ ಇರೋ ಪೌರಾಣಿಕ ಮಾಹಿತಿ. ಹಾಗಿದ ಮೇಲೆ ನೀವು ಕೂಡ ಒಮ್ಮೆ ಕೆಂಚಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಮಾಡಿ ಪುನೀತರಾಗಿ. ಬಂಧುಗಳೇ, ಇದು ಈ ಹೊತ್ತಿನ ವಿಶೇಷ. ಮುಂದುವರೆದ ಭಾಗದ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ.